ನನಗೆಲ್ಲರೂ ಕೇಳೋ ಕಾಮನ್ ಕ್ವೆಶ್ಚನ್ ಏನಂತಂದರೆ, ಅಕ್ಕ ನಾವು ಹೇಗೆ ಮಾಡಿದ್ರೂ ಇಡ್ಲಿಗೆ ಸಾಂಬಾರು ಪರ್ಫೆಕ್ಟಾಗಿ ಬರಲ್ಲ. ಅದು ಹೇಗೆ ಪರ್ಫೆಕ್ಟಾಗಿ ಇಡ್ಲಿಗೆ ಸಾಂಬಾರು ಮಾಡೋದು ತೋರಿಸ್ಕೊಡಿ ಅಂತ ಕೇಳ್ತಾರೆ. ಹೌದಲ್ವಾ? ಇದು ತುಂಬ ಜನರು ಹಂಗೇನೇನೆ ಎಷ್ಟೋ ಸಲ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ಟರು ಹೋಟೆಲ್ ಥರ ಮಾಡ್ತೀವಿ ಅಂತಾರೆ, ಅದು ಹಂಗೆ ಬರಲ್ಲ. ಇಲ್ಲ ನಾರ್ಮಲಾಗಿ ಮಾಡಿದ್ರೆ ಇಡ್ಲಿಗೆ ಸಿಟ್ಟಾಗಲ್ಲ. ಇವತ್ತು ನಾನು ತುಂಬಾ ಅಥೆಂಟಿಕ್ಕಾಗಿ ಹೋಟೆಲ್ಗಿಂತ ತುಂಬಾ ರುಚಿಯಾಗಿ ಹೇಗೆ ಮನೆಯಲ್ಲೇ ಇಡ್ಲಿಗೆ ಪರ್ಫೆಕ್ಟಾಗಿ ಸಾಂಬಾರನ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ಡೆಲಿಷಿಯಸ್ ಆಗಿರೋ ಅಂಥ ಇಡ್ಲಿ ಸಾಂಬಾರು ರೆಸಿಪಿ ಜೊತೆ ಬಂದಿದ್ದೀನಿ. ಓಕೆನಾ? ಇಲ್ಲಿ ಬರೀ ಸಾಂಬಾರು ವಿಡಿಯೋ ಮಾತ್ರನೇ ಹಾಕ್ತಾಯಿದ್ದೀನಿ. ಇಡ್ಲಿದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಇಡ್ಲಿನೂ ಹಾಕ್ತೀನಿ. ಇಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ತೊಗರಿಬೇಳೆನ ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ತೊಗರಿಬೇಳೆನ ನೋಡಿ ಚೆನ್ನಾಗಿ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ತೊಗರಿಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಅದನ್ನು ಒಂದು 2ರಿಂದ 3 ವಿಜಿಲ್ ತಗೊಳ್ಳಿ. ಇಲ್ಲಿ ಒಂದು ಪಾನ ಕಾಯೋದಕ್ಕಿಟ್ಟು ಅದಕ್ಕೆ 1 ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನು ಜೀರಿಗೆ, ಹಾಗೆ ಇಲ್ಲಿ ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಡ್ಲಿಗೆ ಸಾಂಬಾರು ಟೇಸ್ಟ್ ಸೂಪರಾಗಿ ಕೊಡುತ್ತೆ. ಕಲರ್ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 5 ಬ್ಯಾಡಗಿ ಮೆಣಸಿನ್ಕಾಯಿನ ಇಲ್ಲೇ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನಾನು ಒಂದು ಅರ್ಧ ಹೋಳು, ಚಿಕ್ಕ ಹೋಳಲ್ಲಿ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಂದು 2 ನಿಮಿಷ ಫ್ರೈ ಆದಮೇಲೆ ಇಲ್ಲಿ 1 ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಕಾಳನ್ನ ಈ ಟೈಮಲ್ಲಿ ಹಾಕೋದು ಏನಕ್ಕೆ ಅಂದರೆ ಧನಿಯಾ ಜಾಸ್ತಿ ಫ್ರೈ ಆಗಿಬಿಟ್ರೆ ಸಾಂಬಾರು ಟೇಸ್ಟು ಒಂಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ 1-2 ನಿಮಿಷ ಫ್ರೈ ಮಾಡಿ ಆಮೇಲೆ ಧನಿಯಾ ಕಾಳು ಹಾಕ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈ ಥರ ನೋಡಿ ಡ್ರೈ ಪೌಡ್ರನ್ನ ಮಾಡ್ಕೋಬೇಕು. ತರ್ತರಿಯಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೋಡಿ ಈ ಥರ ಡ್ರೈ ಪೌಡ್ರನ್ನ ಮಾಡಿಕೊಂಡ್ರೆ ಸಾಂಬಾರಿಗೆ ಬೇಕಾಗಿರೋವಂಥ ಮಸಾಲ ಪೌಡ್ರ್ ರೆಡಿ ಆಯಿತು. ಇದನ್ನು ಈ ಪೌಡ್ರನ್ನ ಈಗ ಪಕ್ಕಕ್ಕೆ ಎತ್ತಿಟ್ಕೊಂಡು ಅಷ್ಟರಲ್ಲಿ ನೋಡಿ ಚೆನ್ನಾಗಿ ಬೇಳೆನೂ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ನಾನಿಲ್ಲಿ ಒಂದು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಅದನ್ನು ಬೇಳೆನೆಲ್ಲ ಬೀಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರನ ಕಾಯೋದಕ್ಕಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಅಂದಾದಮೇಲೆ ಇಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ಸೇರಿಸ್ಕೊಂಡು, ಹಸಿ ಕರಿಬೇವಿನ ಸೊಪ್ಪು ಒಂದು ಅರ್ಧ ಹಿಡಿ ಹಾಕ್ಕೊಂಡು, ಇಲ್ಲಿ 4 ಮೀಡಿಯಮ್ ಸೈಜ್ ಈರುಳ್ಳಿನ, ಸಣ್ಣ ಈರುಳ್ಳಿ 4 ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ಸಣ್ಣ ಇರುತ್ತಲ್ಲ ಆ ಥರ ಈರುಳ್ಳಿನ ನೋಡಿ ಈ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ನೋಡಿ. ಇವೆಲ್ಲ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇಡ್ಲಿಗೆ ಸಾಂಬಾರು ಜಾಸ್ತಿ ಫ್ರೈ ಆಗಬಾರ್ದು, ಈರುಳ್ಳಿ ಟೊಮೆಟೊ ಎಲ್ಲ. ಹಾಗೆ ಇಲ್ಲಿ ಈರುಳ್ಳಿ ಎಷ್ಟು ಹಾಕ್ಕೊಂಡಿದ್ದೀನೋ ನಾನು ಅಷ್ಟೇ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸಣ್ಣ ಟೊಮೆಟೊನ ಒಂದು 4 ಟೊಮೆಟೊ 4 ಈರುಳ್ಳಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಅನ್ನೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ, ಆಯಿತಾ? ಈ ಟೈಮಲ್ಲಿ ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಕೈ ಬಿಡ್ದಂಗೆ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ನಾವು ಸಾಂಬಾರು ಈರುಳ್ಳಿ ಇದ್ರೂ ಚೆನ್ನಾಗಿರುತ್ತೆ. ಸಾಂಬಾರು ಈರುಳ್ಳಿ ಎಲ್ಲರೂ ಕಾಮನಾಗಿ ಇಟ್ಕೊಂಡೇ ಇರಲ್ಲ ಅಲ್ವಾ ಮನೆಯಲ್ಲೇ ಹೇಗೆ ಮನೆ ಇರೋ ಈರುಳ್ಳಿಯಿಂದನೇ ಹೇಗೆ ನಾನು ಇಡ್ಲಿಗೆ ಪರ್ಫೆಕ್ಟಾಗಿ ಸಾಂಬಾರು ಮಾಡೋದು ಅಂತ ಇವತ್ತು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಇಲ್ಲ ಅಂದರೂ ಈ ಥರ ನಾರ್ಮಲ್ ಈರುಳ್ಳಿ ಹಾಕ್ಬಿಟ್ಟು ನಾವು ಈ ಥರ ಟೇಸ್ಟಿಯಾಗಿ ಸಖತ್ತು ಪರ್ಫೆಕ್ಟಾಗಿ ಈ ಸಾಂಬಾರು ಮಾಡ್ಕೋಬೋದು. ನೋಡಿ ಇಲ್ಲಿ ಅದೆಲ್ಲ ಒಂದು 2 ನಿಮಿಷ ಫ್ರೈ ಆದಮೇಲೆ ಇಲ್ಲಿ ನಾವು ಬೇಳೆನ ಬೇಯಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ವಲ್ಲ ಆ ಬೇಳೆನ ಹಾಕ್ಕೊಂಡು ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಜಾಸ್ತಿ ಗಟ್ಟಿಗೆ ಮಾಡ್ಕೋಬೇಡಿ. ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ನಾವು ಮತ್ತೆ ಮಸಾಲೆ ಎಲ್ಲ ಹಾಕ್ತೀವಲ್ಲ, ಹುರ್ಕೊಂಡಿದ್ದು ಮಸಾಲೆ ಎಲ್ಲ ಇದೆಯಲ್ವ, ಅದೆಲ್ಲ ಹಾಕಿದ್ಮೇಲೆ ಸಾಂಬಾರು ಆಟೋಮೆಟಿಕ್ಕಾಗಿ ಗಟ್ಟಿ ಬರುತ್ತೆ. ಯಾಕಂದರೆ ಅಲ್ಲಿ ನಾವು ಕಡಲೆಬೇಳೆನ ಯೂಸ್ ಮಾಡಿದ್ದೀವಿ. ಕಡಲೆಬೇಳೆ ಬಂದು ಸಾಂಬಾರಿಗೆ ತಿಕ್ನೆಸ್ನ ಕೊಡುತ್ತೆ. ನೋಡಿ ಇಲ್ಲಿ ನಾನು ತೆಳ್ಳಗೆ ನೋಡಿ ಇಷ್ಟು ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ನೋಡಿ ಈ ಟೈಮಲ್ಲಿ ನಾನಿಲ್ಲಿ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ, ಡ್ರೈ ಮಿಕ್ಸ್ ಮಾಡಿದ್ವಲ್ಲ, ಆ ಪೌಡ್ರನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀವಿ. ನೋಡಿ ಗಂಟೆಲ್ಲ ಏನೂ ಆಗೋಲ್ಲ, ಯಾಕಂದರೆ ಅದು ಒಂಥರ ತರ್ತರಿ ಇರೋದ್ರಿಂದ ಗಂಟೆಲ್ಲ ಏನಾಗಲ್ಲ. ನೋಡಿ ಈಗ ಸಾಂಬಾರು ನೋಡಿದ್ರಾ, ಸಾಂಬಾರು ಇನ್ನೂ ಬೇಯ್ತಾ ಆ ಇಡ್ಲಿಗೆ ಬೇಕಾಗಿರೋ ಸಾಂಬಾರು ತಿಕ್ನೆಸ್ ನಾರ್ಮಲಾಗಿ ಬಂದುಬಿಡುತ್ತೆ. ಟೆನ್ಷನ್ನೇ ಬೇಡ. ನೋಡಿ ಅಥೆಂಟಿಕ್ಕಾಗಿ ಎಷ್ಟು ಚೆನ್ನಾಗಿ ಆ ಪುಡಿಯೆಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ಈ ಥರ ಕೈ ಆಡ್ಕೊಳ್ಳಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಬೆಲ್ಲ. ಒಂದೇ ಒಂದು ಹೆಬ್ಬೆಟ್ಟು ಗಾತ್ರ ಬೆಲ್ಲನ ಹಾಕ್ಕೊಳ್ಳಿ. ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಒಂದೇ ಒಂದು ಹೆಬ್ಬೆಟ್ಟು ಗಾತ್ರ ಬೆಲ್ಲನ ಸೇರಿಸ್ಕೊಂಡು ಅದನ್ನು ಕೂಡ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ ಸಾಕು.
ನೋಡಿ ಈ ಥರ ಚೆನ್ನಾಗಿ ಒಂದು 2 ನಿಮಿಷ ಕೈ ಆಡಿದ್ಮೇಲೆ ಸೂಪರಾಗಿರೋವಂಥ ಇಡ್ಲಿಗೆ ಬೇಕಾಗಿರೋವಂಥ ಪರ್ಫೆಕ್ಟ್ ಸಾಂಬಾರು ರೆಡಿಯಾಗುತ್ತೆ. ಇಲ್ಲಿ ನಾನು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ ಅಂತ ನೀವು ಅಂದ್ಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕಬೇಕಲ್ವ ಅಂತ. ಆದರೆ ಕೊತ್ತಂಬರಿ ಸೊಪ್ಪು ಹಾಕೋದಕ್ಕೂ ಒಂದು ಟ್ರಿಕ್ಸ್ ಇದೆ, ಹೌದಾ? ನೋಡಿ ಇಲ್ಲಿ ಸಾಂಬಾರೆಲ್ಲ ಕುದ್ದಾಯಿತು. ಇಲ್ಲಿ ನಾನು ಆಫ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗೆಲ್ಲ ಬೆಂದಿದೆ. ಇಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನೋಡಿ ಇದನ್ನು ಹೀಗೆ ಬಿಡ್ತಾಯಿದ್ದೀನಿ. ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಧಾರಾಳವಾಗಿ ಹಾಕ್ಕೊಳ್ಳಿ. ನಾನೊಂದಿಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ಟೋವೆಲ್ಲ ಅಂಟಿಸಿ ಮತ್ತೆ ಕುದಿಸೋ ಅವಶ್ಯಕತೆ ಎಲ್ಲ ಏನಿಲ್ಲ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ ಸೂಪರಾಗಿರೋವಂಥ ಇಡ್ಲಿಗೆ ಬೇಕಾಗಿರೋ ಸಾಂಬಾರು ರೆಡಿ ಆಗುತ್ತೆ. ನಿಜ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ನಿಜ ನೀವು ಯಾವ್ಯಾವ ಥರ ಸಾಂಬಾರು ಮಾಡಿರ್ಬೋದು, ಬಟ್ ಈ ರೀತಿ ನನ್ನ ಸ್ಟೈಲಲ್ಲಿ ಒಂದು ಸಲ ನೀವು ಇಡ್ಲಿ ಸಾಂಬಾರನ್ನ ಟ್ರೈ ಮಾಡಿದ್ರೆ ನಿಜ ನಿಮ್ಮ ಮನೇಲೆಲ್ಲ ಫೇವ್ರೇಟ್ ಆಗುತ್ತೆ. ಕೌಂಟ್ಲೆಸ್ ಆಗಿ ಇಡ್ಲಿ ಹೋಗ್ತಾ ಇರುತ್ತೆ. ಈ ಥರ ಸಾಂಬಾರು ಮಾಡಿದ್ರೆ ಇಡ್ಲಿಗೆ ಕೌಂಟೇ ಮಾಡೋಕ್ಕಾಗಲ್ಲ ಇಡ್ಲಿನ. ನಮ್ಮ ಮನೇಲೇ ಕೂಡ ಅಷ್ಟು ಚೆನ್ನಾಗಿ ತಿಂತಾರೆ. ನೋಡಿ ನನಗಂತೂ ಇಡ್ಲಿ ಅಂದರೆ ಫೇವ್ರೇಟು. ಅದನ್ನು ನಾನು ಇಡ್ಲಿಗೆ ಚಟ್ನಿ ಅಂದರೆ ಇನ್ನೂ ಇಷ್ಟ, ಕೆಂಪು ಚಟ್ನಿ ಬರುತ್ತಲ್ಲ ಇಷ್ಟ. ಆದರೆ ಈ ಥರ ಸಾಂಬಾರು ಇದ್ದರೆ ನಾನು ಹಿಂಗೆ ಹೆಜ್ಕೊಂಡು ತಿನ್ನಲ್ಲ, ಚೆನ್ನಾಗಿ ಅನ್ನದ ಥರ ಕಲಿಸ್ಕೊಂಡು ತಿಂದುಬಿಡ್ತೀನಿ. ಆ ಥರ ಇರುತ್ತೆ ಸಾಂಬಾರು. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ಓಕೆನಾ? ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ರೆಸಿಪಿನ ಮಾಡಿ ನಿಮ್ಮ ಹೆಸರನ್ನ ನಾನು ಆ ವಿಡಿಯೋಗೆ ಮೆನ್ಷನ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಕೀಪ್ ವಾಚಿಂಗ್.